ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ 12 ಶೋ ಸೂಪರ್ ಹಿಟ್ ಆಗಿತ್ತು. ಹಿಂದಿನ ಎಲ್ಲಾ ಸೀಸನ್ ಗಳನ್ನ ಮೀರಿಸಿ ಕ್ರೇಜ್ ಸಂಪಾದಿಸಿತ್ತು. ಗಿಲ್ಲಿ ಕಾಮಿಡಿಗೆ ವೀಕ್ಷಕರು ಫಿದಾ ಆಗಿದ್ರು. ಇದೀಗ ಮತ್ತೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳೆಲ್ಲ ಒಂದ್ ಕಡೆ ಸೇರಿ ಮಸ್ತ್ ಎಂಜಾಯ್ ಮಾಡ್ತಿದ್ದಾರೆ. ದೊಡ್ಡ ಮನೆ ಹಬ್ಬ ಹೆಸರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ರೀಯೂನಿಯನ್ ನಡೆಯುತ್ತೆ. ಕಲರ್ಸ್ ಕನ್ನಡ ವಿಶೇಷ ಕಾರ್ಯಕ್ರಮ ಚಿತ್ರೀಕರಣವಾಗಿದೆ. ಗಿಲ್ಲಿ, ರಕ್ಷಿತಾ, ಕಾವ್ಯ, ಅಶ್ವಿನಿ ಗೌಡ ಹಾಗೂ ರಘು ಎಲ್ಲರೂ ಮತ್ತೊಮ್ಮೆ ಒಂದೆಡೆ ಸೇರಿ ಸಂಭ್ರಮಿಸಿದ್ದಾರೆ. ಗಿಲ್ಲಿ ಕಾಮಿಡಿ ಪಂಚ್ಗಳ ಮೂಲಕ ಗಮನ ಸೆಳೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ವೈರಲ್ ಆಗ್ತಿದೆ. ಸ್ಪರ್ಧಿಗಳೆಲ್ಲ ಒಂದ್ ಕಡೆ ಸೇರಿ ಫನ್ ಗೇಮ್ಸ್ ಆಡಿದ್ದಾರೆ. ಬಿಗ್ ಬಾಸ್ ದಿನಗಳನ್ನ ನೆನಪು ಮಾಡ್ಕೊಂಡಿದ್ದಾರೆ. ದೊಡ್ಡ ಮನೆಯಿಂದ ಹೊರಬಂದ ಬಳಿಕ ತಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಂದು ಮೆಲುಕು ಹಾಕಿದ್ದಾರೆ. ಫೆಬ್ರವರಿ 14ರಂದು ಸಂಜೆ 6 ಗಂಟೆಗೆ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬಿಗ್ ಬಾಸ್ 12 ಶೋ ಮುಗಿದ ಬಳಿಕ ಎಲ್ಲರೂ ಕಲರ್ಸ್ ಕನ್ನಡ ವಾಹಿನಿಯನ್ನ ಮರ್ತು ಬಿಟ್ಟಿದ್ರು. ಏಪ್ರಿಲ್ ಮೂಲಕ ಮತ್ತೆ ಕಲರ್ಸ್ ಕನ್ನಡ ಖದರ್ ಶುರುವಾಯಿತು ಎಂದು ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಸುಷ್ಮಾ ರಾವ್ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದಾರೆ. ರಘು, ಅಶ್ವಿನಿ ಗೌಡ ಬಿಂದಾಸ್ ಆಗಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಸ್ಪರ್ಧಿಗಳ ಜೊತೆಗೆ ಅವರ ಫ್ಯಾಮಿಲಿ ಸದಸ್ಯರು ಕೂಡ ವೇದಿಕೆಗೆ ಏರಿದ್ದಾರೆ. ರಕ್ಷಿತಾ ಮಾತಿಗೆ ಇದು ನಾಮಿನೇಷನ್ ಅಲ್ಲ ಎಂದು ಗಿಲ್ಲಿ ಕಾರಣಿದ್ದಾರೆ. ಇನ್ನು ಗಿಲ್ಲಿ ಕಾರಣಕ್ಕೆ ಕಾವ್ಯ ಹಾಗೂ ರಕ್ಷಿತಾ ಕಿತ್ತಾಡಿದ್ದು ನೀವಿಬ್ಬರು ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ವಾ ಎಂದು ಗಿಲ್ಲಿ ತಮಾಷೆ ಮಾಡಿದ್ದಾರೆ. ಇನ್ನು ಸೂರಜ್, ರಾಶಿಕಾ ಜೋಡಿಯಾಗಿ ಗೇಮ್ಸ್ ಆಡಿದ್ದಾರೆ. ಒಟ್ಟಾರೆ ಮತ್ತೆ ವೇದಿಕೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿದ್ದಾರೆ. ತಮಿಳಿನಲ್ಲಿ ಕೂಡ ಬಿಗ್ ಬಾಸ್ ಕೊಂಡಾಟಂ ಹೆಸರಲ್ಲಿ ಸೀಸನ್ 9ರ ಸ್ಪರ್ಧಿಗಳನ್ನ ಒಂದೆಡೆ ಸೇರಿಸುವ ಪ್ರಯತ್ನ ನಡೆದಿದೆ. ವ್ಯಾಲೆಂಟೈನ್ಸ್ ಡೇ ಹಾಗೂ ಶಿವರಾತ್ರಿ ಸಂಭ್ರಮದಲ್ಲಿ ದೊಡ್ಡಮನೆ ಹಬ್ಬ ಕಾರ್ಯಕ್ರಮ ಕಿರುತೆರೆಯಲ್ಲಿ ಕಳೆ ಕಟ್ಟಲಿದೆ. ವೀಕ್ಷಕರಿಗೆ ಭರ್ಜರಿ ಮನರಂಜನೆ ಉಣಬಡಿಸಲಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ನೋಡಲು ಯಾರೆಲ್ಲ ಕಾದ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.